ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರೇರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವಂಥ ಮುಂಜಾನೆಯ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದ 13ನೇ ವಚನದ ಮೊದಲ ಭಾಗ. ಮತ್ತಾಯ 21:13ನೇ ವಚನದ ಮೊದಲನೇ ಭಾಗ. ಅವರಿಗೆ ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರದದೆ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರ ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಮತ್ತು ಕೃಪೆಯನ್ನು ಹೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ತನ್ನ ಆಲಯದ ಕುರಿತಾಗಿ ಆತನು ಬಹಳ ಹೆಮ್ಮೆಯಿಂದ ಹೇಳಿಕೊಂಡ ಒಂದು ವಾಕ್ಯವನ್ನು ನಾವು ಓದಿದ್ದೇವೆ. ಯೇಸು ಕ್ರಿಸ್ತನು ಇಲ್ಲಿ ಆತನು ಹೇಳಿಕೊಂಡ ಮಾತು, ಆ ದಿನದಲ್ಲಿ ಆಲಯದಲ್ಲಿ ಆತನು ನುಡಿದ ಮಾತು, ನನ್ನ ಆಲಯವು ಪ್ರಾರ್ಥನೆ ಆಲಯವೆನಿಸಿಕೊಳ್ಳುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರಿಗೆ ನಾವು ಪರಿಶುದ್ಧ ಹೋಮವನ್ನು ಸಲ್ಲಿಸತಕ್ಕವರು, ದೇವರಿಗೆ ಇಷ್ಟವಾದ ಸುಗಂಧ ದ್ರವ್ಯವನ್ನು ಅರ್ಪಿಸುವವರು, ಸರ್ವಾಂಗ ಹೋಮವನ್ನು ಅರ್ಪಿಸುವವರು. ದೇವರು ಆ ಸರ್ವಾಂಗ ಹೋಮವನ್ನು ಅರ್ಪಿಸಿದಾಗ ಆ ಸುಗಂಧ ಪರಿಮಳವನ್ನು ದೇವರು ಮೆಚ್ಚುತ್ತಾನೆ. ಯಾಜಕ ಕಾಂಡ ಪುಸ್ತಕದ 1ನೇ ಅಧ್ಯಾಯದಲ್ಲಿ ನಾವು ಪದೇ ಪದೇ ಓದುವಂಥ ಒಂದು ಮಾತು, ಯಾಜಕ ಕಾಂಡ 1:9 ಕೊನೆಯ ಮಾತು ಹೇಳ್ತದೆ, ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆ ಉಂಟು ಮಾಡುವ ಸರ್ವಾಂಗ ಹೋಮವಾಗಿದೆ. 13ನೇ ವಚನದ ಕೊನೆ ಭಾಗದಲ್ಲಿ ಅದು ಅಗ್ನಿ ಮೂಲಕ ಯೆಹೋವನಿಗೆ ಸುವಾಸನೆ ಉಂಟು ಮಾಡುವಂಥ ಸರ್ವಾಂಗ ಹೋಮವಾಗಿದೆ. ತಿರುಗಿ 17ನೇ ವಚನದ ಕೊನೆಯ ಭಾಗದಲ್ಲಿ ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆ ಉಂಟು ಮಾಡುವಂಥ ಸರ್ವಾಂಗ ಹೋಮವಾಗಿದೆ. ಹಾಗಾದರೆ ಭೂಮಿ ಮೇಲೆ ನಾವು ಅರ್ಪಿಸುವಂಥದ್ದು, ದೇವರು ಅದನ್ನು ಪರಲೋಕದಲ್ಲಿ ಅದನ್ನು ಸುಗಂಧ ಪರಿಮಳವಾಗಿ, ಸುಗಂಧ ವಾಸನೆಯ ಒಂದು ಯಜ್ಞವಾಗಿ ಅದನ್ನು ಸ್ವೀಕರಿಸ್ತಾನೆ. ಪ್ರಾರ್ಥನಾಲಯ ದೇವರೊಂದಿಗೆ ಇರುವಂಥ ಒಂದು ನಿಕಟ ಬಾಂಧವ್ಯವನ್ನು ಅದು ಸೂಚಿಸ್ತದೆ. ದೇವರಿಗೆ ಇಷ್ಟವಾದ ದೇವರ ಧೂಪವೇದಿಯಲ್ಲಿ ನಿತ್ಯವೂ ಸುಗಂಧ ಪರಿಮಳವು ಏರಿ ಹೋಗುವ ವಿಧದಲ್ಲಿ ದೇವರಿಗೆ ನಿತ್ಯವೂ ಸ್ತುತಿಯು, ಸ್ತೋತ್ರವು, ಪ್ರಾರ್ಥನೆ, ವಿಜ್ಞಾಪನೆಗಳು ಆತನಿಗೆ ನಮ್ಮೊಳಗಿಂದ ಏರಿ ಹೋಗಬೇಕೆಂಬುದು ಆತನಿಗೆ ಇಷ್ಟ. ದೇವರೊಂದಿಗೆ ಇದು ನಿಕಟವಾದ ಒಂದು ಸಂಬಂಧ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರಿದನ್ನು ಬಯಸ್ತಾನೆ. ಯೇಸು ಕ್ರಿಸ್ತನಲ್ಲಿ ನುಡಿದ ಮಾತು ಇದು ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯದ 7ನೇ ವಚನದ ಒಂದು ನುಡಿಯಾಗಿದೆ. ಅಲ್ಲಿ ದೇವರು ಹೀಗೆ ಹೇಳ್ತಾನೆ, ಯೆಶಾಯ 56:7, ಅವರೆಲ್ಲರನ್ನು ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವ ಪ್ರಾರ್ಥನಾಲಯ. ನನ್ನ ಯಜ್ಞವೇದಿಯಲ್ಲಿ ಅವರು ಅರ್ಪಿಸುವ ಸರ್ವಾಂಗ ಹೋಮಗಳು, ಯಜ್ಞಗಳು ನನಗೆ ಮೆಚ್ಚುಗೆಯಾಗುವವು. ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು. ದೇವರ ಒಂದು ದೊಡ್ಡ ಅಪೇಕ್ಷೆ, ನಮ್ಮೆಲ್ಲರನ್ನ ದೇವರ ಪವಿತ್ರ ಪರ್ವತಕ್ಕೆ ಬರಮಾಡಿ ದೇವರ ಪ್ರಾರ್ಥನಾ ಆಲಯದಲ್ಲಿ ನಮ್ಮನ್ನು ಉಲ್ಲಾಸಗೊಳಿಸುವಂಥದ್ದು ದೇವರಿಗೆ ದೊಡ್ಡ ಇಷ್ಟ. ಯಜ್ಞವೇದಿಯಲ್ಲಿ ನಾವು ಸರ್ವಾಂಗ ಹೋಮಗಳನ್ನು ಅರ್ಪಿಸುವಾಗ ಯಜ್ಞಗಳು ದೇವರಿಗೆ ಮೆಚ್ಚುಗೆ ಆಗ್ತದೆ. ಮತ್ತು ದೇವರಲ್ಲಿ ಹೇಳ್ತಿದ್ದಾನೆ, ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು, ಅದರಲ್ಲಿ ಯಾಜಕ ವರ್ಗದವರು ಮಾತ್ರ ಅಥವಾ ಇಸ್ರಾಯೇಲರು ದೇವರಿಗೆ ಯಜ್ಞವನ್ನು ಅರ್ಪಿಸ್ತಿದ್ರು. ಆದರೆ ದೇವರೀಗ ಎಲ್ಲಾ ಜನಾಂಗಗಳವರು ಅಲ್ಲಿ ದೇವರನ್ನು ಸೇವಿಸ್ತಾರೆ. ಎಲ್ಲ ಜನಾಂಗಗಳಿಗೂ ಅದು ಪ್ರಾರ್ಥನಾಲಯ. ದೇವರಿದನ್ನು ಅಪೇಕ್ಷಿಸಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೊಬ್ಬೊಬ್ಬರನ್ನ ಯೋಚಿಸೋಣ. ನಾವೆಲ್ಲರೂ ಯಾವ ಭಾಷೆಯವರು, ಯಾವ ಜನಾಂಗದವರು, ಯಾವ ಕುಲದವರು. ಆದರೆ ದೇವರು ಯೇಸು ಕ್ರಿಸ್ತನನ್ನು ನಮಗೆ ಪ್ರಕಟಿಸಿ ಆತನಲ್ಲಿ ನಾವು ನಂಬಿಕೆ ಇಡುವಾಗ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಆತನು ಸ್ವೀಕರಿಸಿ, ಈಗ ಆತನ ಆಲಯದಲ್ಲಿ ನಾವು ಆತನನ್ನು ಸೇವಿಸುವವರಾಗಿ, ಆತನಿಗೆ ಇಷ್ಟವಾದ ಯಜ್ಞಗಳನ್ನು ನಾವು ಅರ್ಪಿಸುವವರಾಗಿ, ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡುವುದೇ ನಾವು ಆತನಿಗೆ ಅರ್ಪಿಸುವ ಯಜ್ಞವಾಗಿದೆ ಎಂಬುದಾಗಿ ಇಬ್ರಿಯ 13:15 ಓದ್ತೇವಲ್ಲ. ಹಾಗೆ ಯೇಸುವನ್ನು ಎಡೆಬಿಡದೆ ಕರ್ತನೆಂದು ಅರಿಕೆ ಮಾಡುವಾಗಲೇ ನಾವು ದೇವರಿಗೆ ಇಷ್ಟ ಯಜ್ಞವನ್ನು ಅರ್ಪಿಸುವಂಥ ಜನರು. ಹಾಗಾದರೆ ಪ್ರಪಂಚದ ಎಲ್ಲಾ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರು ಯೇಸುವನ ಒಡೆಯನೆಂಬುದಾಗಿ ಅರಿಕೆ ಮಾಡಿ ಸೇವಿಸುವಾಗ, ಪ್ರತಿ ಮೊಣಕಾಲು ಆತನಿಗೆ ಅಡ್ಡ ಬೀಳುವಾಗ, ಪ್ರತಿ ನಾಲಿಗೆ ಯೇಸುವನ ಒಡೆಯನೆಂದು ಕರ್ತನೆಂದು ಬಾಯಿಂದ ಅರಿಕೆ ಮಾಡುವಾಗ, ದೇವರಿಗೆ ಅದು ಇಷ್ಟವಾದ ಯಜ್ಞ. ಸಕಲ ಜನಾಂಗಗಳು ಆತನನ್ನು ಸೇವಿಸ್ತಾರೆ. ಎಲ್ಲರಿಗೂ ಈಗ ಅದು ಪ್ರಾರ್ಥನಾಲಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ನನ್ನೊಳಗೆ ನಾನು ದೇವರಿಗೆ ಯಾವಾಗಲೂ ಕರ್ತನೆಂದು ಅರಿಕೆ ಮಾಡುವಾಗಲ್ಲ ನಾನು ದೇವರಿಗೆ ಯಜ್ಞವನ್ನು ಅರ್ಪಿಸ್ತಿದ್ದೇನೆ. ನನ್ನೊಳಗೆ ಸದಾ ಸ್ತುತಿ, ಸ್ತೋತ್ರ, ವಿಜ್ಞಾಪನೆಗಳು, ಪ್ರಾರ್ಥನೆಗಳು ಏರಿ ಹೋಗುವಾಗ ಅದು ದೇವರಿಗೆ ಕೇಳಿಸ್ಕೊಳ್ಳೋದಕ್ಕೆ ಎಷ್ಟೋ ಇಷ್ಟ. ನಿನ್ನೊಳಗೆ ಹೀಗೆ ಅವೆಲ್ಲವೂ ಏರಿ ಬರುವಾಗ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ದೇವರಿಗೆ ಅದೆಷ್ಟೋ ಇಷ್ಟ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ.
ದೇವರ ಆಲಯ ಪ್ರಾರ್ಥನಾಲಯ ಎನಿಸಿಕೊಳ್ತದೆ. ನೀನು ದೇವರ ಆಲಯವಾಗಿರುವಲ್ಲಿ ನೀನು ಸಹ ಪ್ರಾರ್ಥನಾಲಯ ಎಂಬುದಾಗಿ ದೇವರೊಂದಿಗೆ ನಿಕಟ ಸಂಪರ್ಕ ಇಟ್ಟುಕೊಂಡ ಮನುಷ್ಯನಾಗಿ ನೀನು ಏರ್ಪಡುವಂತೆ ಕರ್ತನು ಬಯಸಿದ್ದಾನೆ. ನನ್ನ ವಿಷಯದಲ್ಲಿ ದೇವರು ಹಾಗೇ ಅದನ್ನು ಅಪೇಕ್ಷೆ ಪಟ್ಟಿದ್ದಾನೆ. ನಾವು ದೇವರನ್ನು ಈ ವಿಧದಲ್ಲಿ ಮೆಚ್ಚಿಸ್ಲಿಕ್ಕೆ ಸಾಧ್ಯವಾಗುವಂತೆ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಮಹಾಕೃಪೆಗಳ ಪರಲೋಕ ತಂದೆ, ನಿನ್ನ ಆಲಯ ಪ್ರಾರ್ಥನಾಲಯ ಎನಿಸಿಕೊಳ್ಳೋದು, ಸರ್ವ ಜನಾಂಗಗಳಿಗೆ ಪ್ರಾರ್ಥನಾಲಯ ಎನಿಸಿಕೊಳ್ಳೋದು. ದೇವರೇ, ನಿನ್ನ ಯೆಹೋವನ ಪರ್ವತಕ್ಕೆ ಜನರನ್ನು ಬರಮಾಡಿ ನಿನ್ನ ಪ್ರಾರ್ಥನಾಲಯದಲ್ಲಿ ಅವರು ಉಲ್ಲಾಸಿಸುವಂತೆ ಮಾಡುವಂಥ ದೇವರೇ, ಕರ್ತನೆ, ನಾವು ನಿನ್ನ ಆಲಯದಲ್ಲಿ ನಿನ್ನ ಪ್ರಾರ್ಥನಾಲಯವಾಗಿ ದೇವರೇ ನಿನ್ನಲ್ಲಿ ನಾವು ಉಲ್ಲಾಸಗೊಳ್ಳುವುದನ್ನು ನಮಗೆ ದಿನದಿಂದ ದಿನಕ್ಕೆ ನೀನು ದಯಮಾಡಿ ಕಲಿಸಿಕೊಡಿಸುವ ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಕರ್ತನೆ, ನಮ್ಮ ಆಲಯವನ್ನು ಶುದ್ಧೀಕರಿಸಿ ನಮ್ಮೊಳಗೆ ಪ್ರಾರ್ಥನಾ ಆತ್ಮನನ್ನು ನೀನು ಇರಿಸಿ ನಮ್ಮೊಳಗಿಂತ ದೇವರ ಆತ್ಮನ ಕೂಗು ಎಡಬಿಡದೆ ನಿನ್ನ ಕಡೆಗೆ ಬರುವಂತೆ, ಈ ಲೋಕದಲ್ಲಿ ನಿನಗೆ ಇನ್ನೂ ಸಾಧನೆ ಆಗಬೇಕಾದ ಕಾರ್ಯಗಳು, ನಿನ್ನ ಸಭೆಯ ಪರಿಪೂರ್ಣತೆಯ ಕಾರ್ಯಗಳು ಪರಿಪೂರ್ಣವಾಗುವಂತೆ ದೇವರೇ ನಾವು ನಿನ್ನ ಸಮ್ಮುಖದಲ್ಲಿ ಯಾವಾಗಲೂ ಪ್ರಾರ್ಥಿಸ್ಲಿಕ್ಕಾಗುವಂತೆ, ಆತ್ಮಗಳಿಗಾಗಿ ನಾವು ಪರಿತಪಿಸಿ ಬೇಡುವಂತೆ ನೀನು ನಮ್ಮನ್ನು ಬಲಪಡಿಸ್ರಿ. ದೇವರೇ, ದಿನ ವಾಕ್ಯವನ್ನು ಕೇಳುತ್ತಾ ದೇವರೇ ನನ್ನನ್ನು ಸಹ ಹೀಗೆ ಮಾಡೆಂಬುದಾಗಿ ಕೇಳಿಕೊಳ್ಳುವ ಈ ಪ್ರಿಯ ನಿನ್ನ ಮಕ್ಕಳನ್ನು ಹಾಗೇ ಆಶೀರ್ವದಿಸಿರಿ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ.